ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೊರಗಜ್ಜ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಬಜೆಯಲ್ಲಿದೆ ಔಷಧದ ಭಂಡಾರ. ಬಜೆ ಬಹಳ ಹಿಂದಿನಿಂದಲೂ ಔಷಧಿಯಾಗಿ ಬಳಕೆಯಾಗುತ್ತಿದೆ. ಕಹಿ ಘಾಟು ಪರಿಮಳದಿಂದ ಕೂಡಿದ ಈ ಬೇರು ಶಿಶುಗಳಿಗೆ ಎದೆ ಹಾಲಿನಲ್ಲಿ ತೇಯ್ದು ಚಿಟಿಕೆಯಷ್ಟು ತಿನ್ನಲು ಕೊಟ್ಟರೆ ಮಾತು ಸ್ಪಷ್ಟವಾಗುತ್ತದೆ ಮತ್ತು ಅಕ್ಷರಗಳ ಉಚ್ಚಾರಣೆ ಕೂಡ ಸ್ಪಷ್ಟವಾಗುತ್ತದೆ. ಜೀರ್ಣಕ್ರಿಯೆ ಸರಾಗವಾಗುತ್ತದೆ. ಕಾಲು ಚಮಚದಷ್ಟು ಬಜೆಯನ್ನು ತೇಯ್ದು ಜೇನಿನೊಡನೆ ಸೇವಿಸಿದರೆ ಶೀತ ಕಫ ನಿವಾರಣೆಯಾಗುತ್ತದೆ. ಸಂಧಿವಾತ ತಲೆನೋವಿಗೂ ಬಜೆ ರಾಮಬಾಣವಾಗಿದೆ. ಅಲ್ಲದೆ ಬಜೆ ಸೇವನೆಯಿಂದ ಜಂತು ಹುಳುಗಳು ನಿವಾರಣೆ, ಮೂತ್ರಕೋಶದ ಕಲ್ಲು ಕೂಡ ಕ್ರಮೇಣವಾಗಿ ಕರಗುತ್ತದೆ. ಹಲವಾರು ಆರೋಗ್ಯ ಲಾಭಗಳನ್ನು ತನ್ನಲ್ಲಿ ಇಟ್ಟುಕೊಂಡಿರುವ ಈ ಬೇರು ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಎಲ್ಲರ ಆರೋಗ್ಯಕ್ಕೂ ಅನುಕೂಲಕರವಾಗಿ ಕೆಲಸ ಮಾಡುತ್ತದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಬಜೆ ಬೇರನ್ನು ಬಳಸಿಕೊಂಡು ಯಾವೆಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಬಳಸಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮನೆಯಲ್ಲಿ ಬೆಳವಣಿಗೆಯ ಹಂತದಲ್ಲಿರುವ ಮಕ್ಕಳು ಇದ್ದರೆ ಅವರಿಗೆ ಪದೇ ಪದೇ ಅಜೀರ್ಣತೆ ಉಂಟಾಗುವುದು, ಹೊಟ್ಟೆ ಉಬ್ಬರಿಸಿಕೊಳ್ಳುವುದು, ಗ್ಯಾಸ್ಟ್ರಿಕ್ ಆಗುವುದು ಮಾಮೂಲಿ. ಇಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಊಟ ಸೇರುವುದಿಲ್ಲ. ತಮಗಾಗುತ್ತಿರುವ ಸಮಸ್ಯೆಯನ್ನು ಹೇಳಿಕೊಳ್ಳಲು ಸಹ ಅವರಿಗೆ ಬರುವುದಿಲ್ಲ. ಪೋಷಕರಾದ ನಾವೇ ಅದನ್ನು ಅರ್ಥ ಮಾಡಿಕೊಂಡು ಅವರ ಸಮಸ್ಯೆಯನ್ನು ಬಗೆಹರಿಸಬೇಕು. ಇದಕ್ಕಾಗಿ ಸ್ವಲ್ಪ ಉದ್ದದ ಬಜೆ ಬೇರನ್ನು ತೆಗೆದುಕೊಂಡು ಬೆಂಕಿಯಲ್ಲಿ ಸುಟ್ಟು ಪೌಡರ್ ಮಾಡಿಕೊಂಡು ತಣ್ಣಗಾದ ಮೇಲೆ ಅದನ್ನು ತಾಯಿಯ ಎದೆಹಾಲಿನಲ್ಲಿ ಬೆರೆಸಿ ಪೇಸ್ಟ್ ತರಹ ಮಾಡಿ ಮಕ್ಕಳಿಗೆ ತಿನ್ನಲು ಕೊಡಬೇಕು, ಇಲ್ಲವೇ ನೆಕ್ಕಿಸಬೇಕು. ಇದರಿಂದ ಮಕ್ಕಳ ಗ್ಯಾಸ್ಟ್ರಿಕ್ ಮತ್ತು ಹೊಟ್ಟೆ ಉಬ್ಬರ ಬಹಳ ಬೇಗನೆ ಕಡಿಮೆಯಾಗುತ್ತದೆ. ಕೇವಲ ಮಕ್ಕಳಿಗೆ ಮಾತ್ರ ಬಜೆ ಬೇರು ಪ್ರಯೋಜನಕ್ಕೆ ಬರುತ್ತದೆ ಅಂತೇನಿಲ್ಲ. ದೊಡ್ಡವರು ಕೂಡ ಇದರಿಂದ ಲಾಭಗಳನ್ನು ಪಡೆದುಕೊಳ್ಳಬಹುದು. ಆಗಾಗ ಎದುರಾಗುವ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಇದು ರಾಮಬಾಣವೆಂದೇ ಹೇಳಬಹುದು. ಇದಕ್ಕಾಗಿ ಒಂದು ಬೌಲ್ನಲ್ಲಿ ಅರ್ಧ ಕಪ್ ಕುದಿಯುವ ನೀರನ್ನು ತೆಗೆದುಕೊಂಡು ಅದಕ್ಕೆ ಚಿಟಿಕೆ ಪ್ರಮಾಣದಲ್ಲಿ ಬಜೆ ಬೇರಿನ ಪೌಡರ್ ಮತ್ತು ಒಣಶುಂಠಿ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆನಂತರ ಅದನ್ನು ಶೋಧಿಸಿ ಉಗುರು ಬೆಚ್ಚಗಿನ ತಾಪಮಾನಕ್ಕೆ ಬಂದ ನಂತರ ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ಸೇವಿಸಬೇಕು. ಹೀಗೆ ಮಾಡುವುದರಿಂದ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಕರುಳಿನ ತೊಂದರೆಗಳು ಸಹ ಇದರಿಂದ ದೂರವಾಗುತ್ತದೆ. ಪುಟ್ಟ ಮಕ್ಕಳಿಗೆ ದೊಡ್ಡವರಿಗಿಂತ ಬೇಗನೆ ಇನ್ಫೆಕ್ಷನ್ ಆಗುತ್ತದೆ. ಅದರಲ್ಲೂ ವಿಶೇಷವಾಗಿ ಗಂಟಲಿನ ಭಾಗದ ಮಕ್ಕಳಿಗೆ ತುಂಬ ಸೂಕ್ಷ್ಮ. ಹೀಗಾಗಿ ಪುಟ್ಟ ಮಕ್ಕಳಿಗೆ ಆಗಾಗ ಗಂಟಲು ನೋವು ಮತ್ತು ಕೆಮ್ಮು ಬರುತ್ತಿರುತ್ತದೆ. ಕೆಲವು ಮಕ್ಕಳಿಗೆ ಬೇಗನೆ ಮಾತಾಡಲು ಕೂಡ ಬರುತ್ತಿರುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಪೋಷಕರು ಏನು ಮಾಡಬಹುದು ಎಂದರೆ, ಒಂದು ಬಜೆ ಬೇರನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಕುಟ್ಟಿ ಪೀಸ್ ಮಾಡಿಕೊಳ್ಳಿ. ಮಗುವಿಗೆ ಒಂದು ಪೀಸ್ ಬಾಯಲ್ಲಿಟ್ಟು ಚೀಪಲು ಹೇಳಿ. ಹೀಗೆ ಮಾಡುವಾಗ ಬೇರಿನ ಸಾರ ಗಂಟಲಿನ ಭಾಗಕ್ಕೆ ಹೋಗಿ ಸೋಂಕು ದೂರ ಮಾಡುವುದರ ಜೊತೆಗೆ ಕೆಮ್ಮು ಕೂಡ ಹೊರಟು ಹೋಗುವಂತೆ ಮಾಡುತ್ತದೆ. ಕೆಲವು ಮಕ್ಕಳಿಗೆ ಇದರಿಂದ ಬೇಗ ಮಾತನಾಡಲು ಕೂಡ ಬರಬಹುದು. ಮಕ್ಕಳಿಗೆ ಈ ರೀತಿ ಮಾಡಲು ಕಷ್ಟವಾದರೆ ಬಜೆ ಬೇರನ್ನು ಪುಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ ತಿನ್ನಲು ಕೊಡುವುದು ಒಳ್ಳೆಯದು. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಜಿರಳೆ, ತಿಗಣೆ, ಇರುವೆ, ಪಲ್ಲಿ ಇದ್ದೇ ಇರುತ್ತದೆ. ಮಕ್ಕಳಿರುವ ಮನೆಯಲ್ಲಿ ಇವೆಲ್ಲ ಇದ್ದರೆ ಮಕ್ಕಳ ಆರೋಗ್ಯಕ್ಕೆ ತೊಂದರೆ ಉಂಟಾಗುತ್ತದೆ. ಇಂತಹ ಸಂದರ್ಭದಲ್ಲಿ ನಮಗೆ ಬಜೆ ಬೇರು ನೆರವಿಗೆ ಬರುತ್ತದೆ. ಇದು ಒಂದು ಅದ್ಭುತ ಕೀಟನಾಶಕ ಆಗಿದೆ. ಮನೆಯಲ್ಲಿರುವ ಕೀಟಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ಬಜೆ ಬೇರನ್ನು ತೆಗೆದುಕೊಂಡು ಅದನ್ನು ಪುಡಿ ಮಾಡಿ ನೀರಿನಲ್ಲಿ ಮಿಕ್ಸ್ ಮಾಡಿ ಒಂದು ಸ್ಪ್ರೇ ಬಾಟಲ್ನಲ್ಲಿ ಹಾಕಿಕೊಂಡು ಮನೆಯಲ್ಲಿ ಕೀಟಗಳು ಇರುವ ಜಾಗದಲ್ಲಿ ಅದನ್ನು ಸಿಂಪಡಿಸಬೇಕು. ನಿಮ್ಮ ಅಡುಗೆ ಮನೆಯಲ್ಲಿ ಒಂದು ವೇಳೆ ಜಿರಳೆ ಕಾಟ ಜಾಸ್ತಿ ಇದ್ದರೆ ಅಲ್ಲೂ ಸಹ ಬಜೆ ಪೌಡರ್ ಪ್ಯಾಕೆಟ್ ಇಟ್ಟು ಜಿರಳೆಯಿಂದ ಮುಕ್ತಿ ಪಡೆದುಕೊಳ್ಳಬಹುದು. ನಾವು ನಮ್ಮ ದೇಹದ ಆರೋಗ್ಯ ಎಷ್ಟು ಪ್ರಾಮುಖ್ಯತೆ ಕೊಡುತ್ತೇವೋ ಅಷ್ಟೇ ನಮ್ಮ ಮಾನಸಿಕ ಆರೋಗ್ಯಕ್ಕೂ ಕೊಡಬೇಕು. ನಮ್ಮ ಮನಸ್ಸು ಪ್ರಶಾಂತಗೊಳಿಸುವ ಒಂದು ಟಾನಿಕ್ ನಮಗೆ ಅವಶ್ಯಕತೆ ಇರುತ್ತದೆ. ಬಜೆ ಬೇರಿನ ಡಿಕಾಕ್ಷನ್ ಈ ವಿಷಯದಲ್ಲಿ ನಮಗೆ ಬೆಂಬಲಕ್ಕೆ ನಿಲ್ಲುತ್ತದೆ. 1 ಕಪ್ ನೀರನ್ನು ಒಲೆಯ ಮೇಲೆ ಕುದಿಯಲು ಇಟ್ಟು ಅದಕ್ಕೆ ಸ್ವಲ್ಪ ಬಜೆ ಬೇರಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಕುಡಿಯಬೇಕು. ಕ್ರಮೇಣವಾಗಿ ಹೀಗೆ ಮಾಡಿಕೊಂಡು ಬರುವ ಅಭ್ಯಾಸದಿಂದ ಮಾನಸಿಕವಾಗಿ ಸಾಕಷ್ಟು ಚೇತರಿಸಿಕೊಳ್ಳಲು ಇದರಿಂದ ಸಾಧ್ಯವಾಗುತ್ತದೆ.
ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು.